ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಪ್ರಮುಖವಾದ ಘಟನೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಸರ್, ಈ ಮೂಡ ಹಗರಣ ಪ್ರಕರಣ ನಡೀತಾ ಇದೆ. ಏನು ಅನ್ಸುತ್ತೆ ಸರ್, ಒಬ್ಬ ಮುಖ್ಯಮಂತ್ರಿಯ ಮೇಲೆ, ಅದರಲ್ಲೂ ಕೂಡ ಒಬ್ಬ ಪ್ರಭಾವಿ ಮುಖ್ಯಮಂತ್ರಿ ಮೇಲೆ ಬರ್ತಾ ಇರುವಂತಹ ಆರೋಪ ಏನು ಅನ್ಸುತ್ತೆ ಸರ್? ಈ ಆರೋಪ ನಿಜವಾಗಿದ್ದರೆ ಅದು ತಪ್ಪು ಅನ್ನೋದರಲ್ಲಿ ಎರಡು ವಿಚಾರ ಇಲ್ಲ. ಇವಾಗ ಇತ್ತೀಚೆಗೆ ಬಂದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತ ಒಂದು ತೀರ್ಪು ಕೊಟ್ಟಿದ್ದಾರೆ. ಅವರ ಕೈವಾಡ ಅದರಲ್ಲಿ ಇಲ್ಲ ಅಂತಾರೆ. ನನ್ನದಾದ ವಿಚಾರ ಏನಂದರೆ, ಹೆಂಡತಿಗೆ 14 ಸೈಟು, 54 ಕೋಟಿ ವ್ಯಾಲ್ಯೂಬಲ್ ಸೈಟು ಬಂದಿದೆ ಅಂತ ಗಂಡಸಿಗೆ ಗೊತ್ತಾಗಲ್ವಾ? ಒಂದೇ ಮನೆಯಲ್ಲಿದ್ದಾರೆ. ಆದರೆ ಇವತ್ತು ಲೋಕಾಯುಕ್ತ ವಿಚಾರಣಾ ಸಂಸ್ಥೆಯವರು ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ. ಇದು ನಿಜವೋ ಸುಳ್ಳು ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಸಾಮಾಜಿಕ ಒಂದು ಇದರಲ್ಲಿ ಯೋಚನೆ ಮಾಡೋದಾದರೆ ಇದು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿದೆ. ಯಾಕಂದರೆ ಮನೆಯವರು ಇಷ್ಟೊಂದು 54 ಕೋಟಿ ರೂಪಾಯಿ ಆಸ್ತಿ ಪಡೆದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅಂದರೆ ನಾನು ಹೆಂಗೆ ಹೇಳಿ? ಗೊತ್ತಿದ್ದರೆ ಅವ್ರು ಯಾಕೆ ಅದನ್ನು ತಡೆ ಹಿಡಿಯಲಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಇವತ್ತು ಲೋಕಾಯುಕ್ತ ಸಂಸ್ಥೆಯವರು ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಅದು ನನಗೆ ಗೊತ್ತಿಲ್ಲ ಅವ್ರ ಮಾಹಿತಿ ಏನಿದೆ, ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟದ್ದು. ಆದರೆ ನನ್ನ ಅನಿಸಿಕೆಯಲ್ಲಿ ಇಷ್ಟೊಂದು ಮೌಲ್ಯದ ಆಸ್ತಿಯನ್ನು ತಾವು ಕೊಟ್ಟಂಥ ಆಸ್ತಿಗೆ ವಿರುದ್ಧವಾಗಿ ಇದು ಕಾಂಪೆನ್ಸೇಷನ್ ಆಗಿ ಪಡೆದಿದ್ದಾರೆ ಅಂದರೆ ಅದು ತಪ್ಪು. ಇತ್ತೀಚೆಗೆ ನಡೆದಂತಹ ಕೆಲವೊಂದಿಷ್ಟು ಪ್ರಮುಖವಾದ ಘಟನೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಸರ್, ಈ ಮೂಡ ಹಗರಣ ಪ್ರಕರಣ ನಡೀತಾ ಇದೆ. ಏನು ಅನ್ಸುತ್ತೆ ಸರ್, ಒಬ್ಬ ಮುಖ್ಯಮಂತ್ರಿಯ ಮೇಲೆ, ಅದರಲ್ಲೂ ಕೂಡ ಒಬ್ಬ ಪ್ರಭಾವಿ ಮುಖ್ಯಮಂತ್ರಿ ಮೇಲೆ ಬರ್ತಾ ಇರುವಂತಹ ಆರೋಪ ಏನು ಅನ್ಸುತ್ತೆ ಸರ್? ಈ ಆರೋಪ ನಿಜವಾಗಿದ್ದರೆ ಅದು ತಪ್ಪು ಅನ್ನೋದರಲ್ಲಿ ಎರಡು ವಿಚಾರ ಇಲ್ಲ. ಇವಾಗ ಇತ್ತೀಚೆಗೆ ಬಂದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅಂತ ಒಂದು ತೀರ್ಪು ಕೊಟ್ಟಿದ್ದಾರೆ. ಅವರ ಕೈವಾಡ ಅದರಲ್ಲಿ ಇಲ್ಲ ಅಂತಾರೆ. ನನ್ನದಾದ ವಿಚಾರ ಏನಂದರೆ, ಹೆಂಡತಿಗೆ 14 ಸೈಟು, 54 ಕೋಟಿ ವ್ಯಾಲ್ಯೂಬಲ್ ಸೈಟು ಬಂದಿದೆ ಅಂತ ಗಂಡಸಿಗೆ ಗೊತ್ತಾಗಲ್ವಾ? ಒಂದೇ ಮನೆಯಲ್ಲಿದ್ದಾರೆ. ಆದರೆ ಇವತ್ತು ಲೋಕಾಯುಕ್ತ ವಿಚಾರಣಾ ಸಂಸ್ಥೆಯವರು ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ. ಇದು ನಿಜವೋ ಸುಳ್ಳು ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಸಾಮಾಜಿಕ ಒಂದು ಇದರಲ್ಲಿ ಯೋಚನೆ ಮಾಡೋದಾದರೆ ಇದು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಿದೆ. ಯಾಕಂದರೆ ಮನೆಯವರು ಇಷ್ಟೊಂದು 54 ಕೋಟಿ ರೂಪಾಯಿ ಆಸ್ತಿ ಪಡೆದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅಂದರೆ ನಾನು ಹೆಂಗೆ ಹೇಳಿ? ಗೊತ್ತಿದ್ದರೆ ಅವ್ರು ಯಾಕೆ ಅದನ್ನು ತಡೆ ಹಿಡಿಯಲಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಆದರೆ ಇವತ್ತು ಲೋಕಾಯುಕ್ತ ಸಂಸ್ಥೆಯವರು ಹೇಳಿದ್ದಾರೆ, ಇಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಂತ. ಅದು ನನಗೆ ಗೊತ್ತಿಲ್ಲ ಅವ್ರ ಮಾಹಿತಿ ಏನಿದೆ, ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟದ್ದು. ಆದರೆ ನನ್ನ ಅನಿಸಿಕೆಯಲ್ಲಿ ಇಷ್ಟೊಂದು ಮೌಲ್ಯದ ಆಸ್ತಿಯನ್ನು ತಾವು ಕೊಟ್ಟಂಥ ಆಸ್ತಿಗೆ ವಿರುದ್ಧವಾಗಿ ಇದು ಕಾಂಪೆನ್ಸೇಷನ್ ಆಗಿ ಪಡೆದಿದ್ದಾರೆ ಅಂದರೆ ಅದು ತಪ್ಪು.